ಕ್ರೈಸ್ತ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 100ನೇ ಅಧ್ಯಾಯ 4ನೇ ವಚನ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಕರ್ತನ ದಿನವಾಗಿದೆ. ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದ ದಿನವಾಗಿದೆ, ಪುನರುತ್ಥಾನ ದಿನವಾಗಿದೆ. ಈ ದಿನ ದೇವರನ್ನ ಆರಾಧಿಸುವುದಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟ ದಿನವಾಗಿದೆ. ಆಮೇಲೆ ನಾನು ಖಂಡಿತವಾಗಿ ಕರ್ತನಲ್ಲಿ ನಂಬುತ್ತೇನೆ. ನೀವೆಲ್ಲರೂ ಈಗಾಗಲೇ ಆಲಯಕ್ಕೆ ಸಿದ್ಧರಾಗಿದ್ದೀರೆಂಬುದಾಗಿ. ಈಗ ಹೊರಟಿದ್ದೀರಲ್ವ, ನೀವು ಯಾವ ಸ್ಥಿತಿಯಲ್ಲಿ ಹೊರಡ್ತಾ ಇದ್ದೀರೋ ಒಂದು ಕ್ಷಣ ಯೋಚನೆ ಮಾಡೋಣ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಕೃತಜ್ಞತಾ ಸ್ತುತಿಯೊಡನೆ ನಾವು ದೇವರ ಮಂದಿರಕ್ಕೆ ಹೋಗ್ಬೇಕಂತೆ. ಹಾಲೆಲೂಯ. ಮನೆಯಲ್ಲಿ ಇನ್ನು ಮಕ್ಕಳನ್ನ ಬೈಕೊಳ್ತಾ, ಗಂಡನನ್ನ ಬೈಕೊಳ್ತಾ, ಹೆಂಡತಿಯನ್ನ ಬೈಕೊಳ್ತಾ, ಅವ್ರ ಮೇಲೆ ಇವ್ರ ಮೇಲೆ ರೇಗಾಡ್ತಾ, ಗಾಬರಿ ಆಗಿ ರೆಡಿ ಆಗ್ತಾ, ಹಾಲೆಲೂಯ. ಆ ರೀತಿಯಾಗಿ ಎಲ್ಲ ನೀವು ಹೊರಡಬೇಡ್ರಿ. ಸಮಾಧಾನವಾಗಿ ಎದ್ದು ಪ್ರಶಾಂತವಾಗಿ ನಿಮ್ಮ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮನೆ ಬಿಡುವಾಗಲೇ ನಿಮ್ಮಲ್ಲಿ ಕೃತಜ್ಞತಾ ಸ್ತುತಿ ಹೊರಡಬೇಕು. ನೀವು ಮನೆ ಬಿಡುವಾಗಲೇ ಇಲ್ಲಿಂದನೇ ಸ್ತುತಿ ಪ್ರಾರಂಭವಾಗಬೇಕು. ಕೃತಜ್ಞತಾ ಸ್ತುತಿಗಳೊಂದಿಗೆ, ಸ್ತೋತ್ರಪ್ಪ, ಪರಿಶುದ್ಧನು, ನೀನು ಒಳ್ಳೆಯವನು ಅಪ್ಪ, ನೀನು ಕೃಪೆಯುಳ್ಳ ಕನಿಕರುಳ್ಳ ದೇವರು ಅಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ಆ ಕೃತಜ್ಞತಾ ಸ್ತುತಿಯೊಂದಿಗೆ ಈ ಮನೆ ಬಿಡುವಾಗಲೇ ನಾವು ಪ್ರಾರಂಭ ಮಾಡಬೇಕು. ಆ ಕೃತಜ್ಞತಾ ಸ್ತುತಿಯನ್ನು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು. ಅಲ್ಲೆಲ್ಲೂಯ. ಆ ರೀತಿಯಾಗಿ ಆತನ ದ್ವಾರಗಳೊಳಗೆ ಪ್ರವೇಶ ಮಾಡಿ ಅಲ್ಲಿ ಹೋದ ನಂತರ ಕೀರ್ತನೆಯೊಡನೆ ಆತನನ್ನು ಆರಾಧಿಸಬೇಕು. ದೇವರ ವಾಕ್ಯ ಹೇಳುತ್ತೆ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ ಎಂಬುದಾಗಿ. ನಂತರ ಅಲ್ಲಿ ಕೀರ್ತನೆಗಳನ್ನು ಹಾಡಿ ಅವರನ್ನು ಮಹಿಮೆ ಪಡಿಸಬೇಕು. ಮೂರನೇದಾಗಿ ಅವರ ಉಪಕಾರವನ್ನು ಸ್ಮರಿಸಬೇಕು. ಅಲ್ಲೆಲ್ಲೂಯ. ಆಲಯಕ್ಕೆ ಹೋಗೋದ್ರಲ್ಲಿ 3 ಕಾರ್ಯಗಳು. ಮನೆಯಿಂದ ಹೊರಡುವಾಗಲೇ ಕೃತಜ್ಞತಾ ಸ್ತುತಿ, ಆಲಯದೊಳಗೆ ಹೋದ ಕೂಡಲೇ ಕೀರ್ತನೆಗಳು, ಅಲ್ಲಿ ಹೋದ ನಂತರ ಉಪಕಾರ ಸ್ತುತಿಯನ್ನು ನಾವು ಮಾಡಬೇಕು, ಉಪಕಾರವನ್ನು ಸ್ಮರಿಸಬೇಕು. ಹಲ್ಲೆಲೂಯ. ಪ್ರತಿ ವಾರ ಎಷ್ಟೋ ವರ್ಷಗಳಿಂದ ನಾವು ಆಲಯಕ್ಕೆ ಹೋಗ್ತಾ ಇದೀವಲ್ಲ, ಈ 3 ಕಾರ್ಯ ನಮ್ಮಲ್ಲಿ ಇದೆಯಾ? ನಮ್ಮ ಮನೆ ಬಿಡಬೇಕಾದ್ರೆ ಕೃತಜ್ಞತಾ ಸ್ತುತಿಗಳೊಂದಿಗೆ ಹೋಗ್ತಾ ಇದೀವ, ಅಲ್ಲಿ ಕೀರ್ತನೆಗಳಿಂದ ದೇವರನ್ನ ಮಹಿಮೆ ಪಡಿಸ್ತಾ ಇದೀವ, ಉಪಕಾರವನ್ನು ಸ್ಮರಿಸ್ತಾ ಇದೀವ? ಹಲ್ಲೆಲೂಯ. ಈ ದಿನ ನೀವು ಇಷ್ಟುವರೆಗೂ ಮಾಡಿಲ್ಲ ಅಂದರೆ ಈ ದಿನ ಈ 3 ಕಾರ್ಯಗಳನ್ನು ಧ್ಯಾನಿಸಿರಿ. ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕೃತಜ್ಞತಾ ಸ್ತುತಿಗಳಿಂದ ಹೋಗಬೇಕು, ಕೀರ್ತನೆಗಳೊಡನೆ ನಾವು ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋದ ನಂತರ ಅವರ ಉಪಕಾರವನ್ನು ಸ್ಮರಿಸಬೇಕು. ಅಲ್ಲಿ ಹೋಗಿ ಸೇವಕರು ಕೇಳ್ತಾರೆ, ಇಲ್ಲ ದೇವರ ಸೇವಕಿ ಕೇಳ್ತಾರೆ, ಅಥವಾ ಅಲ್ಲಿ ಯಾರಾದರೂ ಕುಟುಂಬದವರು ನಮ್ಮನ್ನ ಕೇಳ್ತಾರೆ ಅನ್ನೋದಕ್ಕಾಗಿ ನೀವು ಆಲಯಕ್ಕೆ ಹೋಗಬೇಡ್ರಿ. ಅವರನ್ನು ನೋಡಬೇಕು, ಇವರನ್ನು ನೋಡಬೇಕು, ಅದಕ್ಕಾಗಿ ಆಲಯಕ್ಕೆ ಹೋಗಬೇಡ್ರಿ. ಈ 3 ವಿಷಯಗಳು, ಉಪಕಾರವನ್ನು ಸ್ಮರಿಸುವುದಕ್ಕಾಗಿ, ಕೀರ್ತನೆಗಳೊಂದಿಗೆ ಆತನನ್ನು ಮಹಿಮೆ ಪಡಿಸುವುದಕ್ಕಾಗಿ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವುದಕ್ಕಾಗಿ, ಈ 3 ಕಾರ್ಯಗಳಿಗಾಗಿ ನೀವು ದೇವರ ಸಮ್ಮುಖಕ್ಕೆ ಹೋಗ್ರಿ. ಖಂಡಿತವಾಗಿ ಆ ವಾರವೆಲ್ಲ ಕರ್ತನ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ನಿಮ್ಮ ಎಲ್ಲ ಕೊರತೆಗಳು ನೀಗಿಸಲ್ಪಡುತ್ತವೆ, ನಿಮ್ಮ ಎಲ್ಲ ದುಃಖಗಳು ನೀಗಿಸಲ್ಪಡುತ್ತವೆ. ನೋಡ್ರಿ, ಸತ್ಯವೇದದಲ್ಲಿ ಸಮುವೇಲನ ಪುಸ್ತಕದಲ್ಲಿ ಹನ್ನಳೆಂಬ ಒಂದು ಸ್ತ್ರೀ, ಆಕೆ ಬಂಜೆಯಾಗಿದ್ದಳು. ಆಕೆಯಲ್ಲಿ ಒಂದು ಕೊರತೆ ಇದೆ, ಆಕೆಗೆ ಮಕ್ಕಳಿಲ್ಲ. ಆದರೆ ಅವರು ಪ್ರತಿ ವರ್ಷ ದೇವರ ಸಮ್ಮುಖಕ್ಕೆ ಹೋಗುವ ಒಂದು ಅಭ್ಯಾಸ ಇತ್ತು. ಆಗ ಆ ರೀತಿಯಾಗಿ ದೇವರ ಸಮ್ಮುಖಕ್ಕೆ ಹೋದಾಗ ಆಕೆ ದೇವರ ಸಮ್ಮುಖದಲ್ಲಿ ತನ್ನ ಹೃದಯವನ್ನು ಸುರಿದು, ತನ್ನಲ್ಲಿದ್ದ ದುಃಖವನ್ನೆಲ್ಲ ಸುರಿದು ಅತ್ತು ಓಡಾಡಿ ಪ್ರಾರ್ಥನೆ ಮಾಡಿ ದೇವರ ಬಳಿಯಿಂದ ತನಗೊಂದು ಗಂಡು ಮಗುವನ್ನು ಪಡೆದುಕೊಳ್ತಾಳೆ. ಹಾಲೆಲೂಯ. ಅದು ಪಡೆದುಕೊಂಡ ನಂತರ ಆಕೆ ಒಂದು ಅರಿಕೆಯನ್ನು ಮಾಡಿರ್ತಾಳೆ, ಈ ಮಗುವನ್ನ ನಾನು ಕರ್ತನಿಗಾಗಿ ಬೆಳೆಸ್ತೇನೆ, ಕರ್ತನಿಗೆ ನಾನು ಕಾಣಿಕೆಯಾಗಿ ಕೊಡ್ತೇನೆ, ಕರ್ತನ ಸೇವೆಗೆ ನಾನು ಪ್ರತಿಷ್ಠಿತನಾಗಿ ಕೊಡ್ತೇನೆ ಎಂಬುದಾಗಿ ಆ ಹರಕೆನ ಅವಳು ನೆರವೇರಿಸುವುದಕ್ಕಾಗಿ ಆ ಮಗು ಹುಟ್ಟಿದ ಮೇಲೆ, ಆ ಮಗು ಹಾಲು ಬಿಟ್ಟ ಮೇಲೆ ಪುನಃ ಬಂದು ಅವಳು ದೇವರ ಮಂದಿರದೊಳಗೆ ಆ ಮಗುವನ್ನು ಬಿಟ್ಟು ಕೃತಜ್ಞತೆಯನ್ನು ಸಲ್ಲಿಸಿ ಹೋಗ್ತಾಳೆ. ಹಾಲೆಲೂಯ. ಈ ದಿನ ನಾವು ಆಲಯದೊಳಗೆ ಎಷ್ಟೋ ಹರಕೆಗಳನ್ನು ಮಾಡಿ, ಎಷ್ಟೋ ಪ್ರಾರ್ಥನೆಗಳನ್ನು ಮಾಡಿ, ಎಷ್ಟೋ ಕಾರ್ಯಗಳನ್ನು, ಎಷ್ಟೋ ಆಶೀರ್ವಾದಗಳನ್ನು ದೇವರಿಂದ ಪಡೆದುಕೊಂಡಿದ್ದೇವೆ. ಹಾಲೆಲೂಯ. ಕೆಲವರು ಕೆಲಸ ಸಿಗೋವರೆಗೂ ಆಲಯ 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 ಅಂತ ಓಡ್ತಾ ಇರ್ತಾರೆ. ಎಷ್ಟೋ ಜನ ಯಾವುದೋ ಒಂದು ಆಶೀರ್ವಾದ ಬರುವವರೆಗೂ ದೇವರ ಸಮ್ಮುಖದಲ್ಲಿ ಓಡಿ 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 ಹೋಗಿ ಕುಳಿತುಕೊಳ್ತಾ ಇರ್ತಾರೆ. ಆದರೆ ಆ ಆಶೀರ್ವಾದ ಅವರಿಗೆ ಬಂದ ಮೇಲೆ ಅವರು ಅದರಲ್ಲೇ ಬ್ಯುಸಿ ಆಗಿಬಿಡ್ತಾರೆ, ಮತ್ತೆ ದೇವರ ಸಮ್ಮುಖವನ್ನು ಹುಡುಕೋದನ್ನೇ ಮರೆತು ಬಿಡ್ತಾರೆ. ಅಟ್ಲೀಸ್ಟ್ ವಾರಕ್ಕೆ 1 ದಿನ ಆದರೂ ಇದು ಕರ್ತನ ದಿನ, ಇದು ಪುನರುತ್ಥಾನನಾದ ಯೇಸು ಕ್ರಿಸ್ತನ ಪುನರುತ್ಥಾನನಾದ ದಿನ ಎಂಬುದಾಗಿ
ಎಂಬುದಾಗಿ ಯಾರು ಕೂಡ ಗ್ರಹಿಸೋದಿಲ್ಲ. ಈ ದಿನ ನಾನು ಹೋಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಅವರನ್ನ ಕೀರ್ತನೆಗಳೊಂದಿಗೆ ಹಾಡಿ ಹೊಗಳಬೇಕು, ಅವರ ಉಪಕಾರವನ್ನು ಸ್ಮರಿಸಬೇಕು, ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಏನೋ ಭಾನುವಾರ ಹೋಗಬೇಕು ಬರಬೇಕು ಅನ್ನೋರು ಕೂಡ ಇದ್ದಾರೆ. ಇನ್ನು ಎಷ್ಟೋ ಜನ ಉಪಕಾರವನ್ನೇ ಮರೆತು ಭಾನುವಾರ ಕೂಡ ಕೆಲಸಕ್ಕೆ ಹೋಗೋರು ಇದ್ದಾರೆ. ಹಲ್ಲೆಲೂಯಾ. ದಯವಿಟ್ಟು ದೇವರು ಈ ದಿನ ನಿಮ್ಮ ಜೊತೆ ಮಾತನಾಡ್ತೀವಿ, ವಾಕ್ಯಗಳನ್ನು ನೀವು ನೆನಪಿಸಿಕೊಳ್ಳ್ರಿ, ಇದನ್ನು ಧ್ಯಾನ ಮಾಡ್ರಿ, ಕೃತಜ್ಞತಾ ಸ್ತುತಿಯೊಂದಿಗೆ ಆತನ ಸಮ್ಮುಖಕ್ಕೆ ಹೋಗ್ರಿ, ಉಪಕಾರ ಸ್ತುತಿಯನ್ನು ಮಾಡೋದಕ್ಕೆ ಹೋಗ್ರಿ, ಕೀರ್ತನೆಯೊಡನೆ ಹಾಡಿ ಹೊಗಳೋದಕ್ಕೆ ಅವರ ಸಮ್ಮುಖಕ್ಕೆ ಹೋಗ್ರಿ. ಬೇರೆ ಯಾವ ಆಲೋಚನೆಗಳಿಂದ ಹೋಗಬೇಡ್ರಿ. ಈ ರೀತಿಯಾಗಿ ನೀವು ಹೋಗಿ ಅಲ್ಲಿ ಆರಾಧನೆ ಮಾಡಿ ಕರ್ತನನ್ನ ಕೊಂಡಾಡಿ ಮಹಿಮೆ ಪಡಿಸಿ ಘನಪಡಿಸುವಾಗ ಲೂಕನು ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಒಂದು ಕಾರ್ಯ ನಡೆದಿರುತ್ತದೆ. 18 ವರ್ಷಗಳಿಂದ ಗೂನಿಯಾಗಿದ್ದ ಸ್ತ್ರೀಗೆ ದೇವರೊಂದು ಅದ್ಭುತ ಮಾಡಿರ್ತಾರೆ. ಯಾಕೆ ಗೊತ್ತಾ? ಅವಳು ಗೂನಿ ಎಂದು ಹೇಳಿ, ಅವಳು ಬಲಹೀನಳು ಎಂಬುದಾಗಿ ಹೇಳಿ ಮನೆಯಲ್ಲೇ ಕೂತಿರೋದಿಲ್ಲ. ಅವಳು ದೇವರ ಸಮ್ಮುಖಕ್ಕೆ ಹೋಗಿ ಕುಳಿತಿರ್ತಾಳೆ. ಆ ವೈರಾಗ್ಯವನ್ನ, ಆ ಆಸಕ್ತಿಯನ್ನು, ಅವಳ ನಂಬಿಗಸ್ತಿಕೆಯನ್ನು ನೋಡಿ ದೇವರು ಆಕೆಯನ್ನ ಕರೆದು ಅವಳಿಗೊಂದು ಅದ್ಭುತ ಮಾಡಿ ಅದರಿಂದ ಒಂದು ಬಿಡುಗಡೆ ಕೊಟ್ಟು, ಅದೊಂದು ದುರಾತ್ಮನ ಕ್ರಿಯೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರ್ತದೆ. ಆ ದುರಾತ್ಮನ ಹೋರಾಟದಿಂದ ಅವಳನ್ನ ಕರ್ತನು ಬಿಡಿಸ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ಕೂಡ ಆ ರೀತಿಯಾಗಿ ಆಸಕ್ತಿಯಿಂದ, ನಂಬಿಕೆಯಿಂದ, ನೀವು ದಾಹದಿಂದ ದೇವರ ಸಮ್ಮುಖಕ್ಕೆ ಹೋಗೋದೇ ಆದ್ರೆ ಖಂಡಿತವಾಗಿ ಆ ದಿನ 18 ವರ್ಷದಿಂದ ಗೂನಿಯಾಗಿದ್ದ ಸ್ತ್ರೀಯನ್ನ ನೋಡಿ ದೇವರು ಕರೆದು ಒಂದು ಅದ್ಭುತ ಮಾಡಿದ ಹಾಗೆ ಈ ದಿನ ದೇವರ ಆಲಯಕ್ಕೆ ನೀವು ಹೋಗುವಾಗ ಖಂಡಿತ ಎಷ್ಟೇ ವರ್ಷಗಳ ಕಾರ್ಯಗಳಾಗಿದ್ದರು, ಎಷ್ಟೇ ಕಾರ್ಯಗಳಾಗಿದ್ರು, ಎಷ್ಟೇ ತಡೆಗಳಾಗಿದ್ರು, ಈ ದಿನ ದೇವರು ನಿಮಗೊಂದು ಅದ್ಭುತ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಯಾಕೆ ಗೊತ್ತಾ? ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿರ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆಂಬುದಾಗಿ ಹೇಳಿರುವ ದೇವರು ಖಂಡಿತವಾಗಿ ಅಲ್ಲಿ ಇದ್ದಾರೆ. ದೇವರ ಸಮ್ಮುಖದಲ್ಲಿ ಎಲ್ಲಾ ರೀತಿಯ ಆಶೀರ್ವಾದ ಇದೆ. ದಾವಿದ ಭಕ್ತನು ಕೀರ್ತನೆ 16 ಕೊನೆಯ ವಚನದಲ್ಲಿ ಈ ರೀತಿಯಾಗಿ ಹೇಳ್ತೇನೆ, ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ. ಈ ದಿನ ಯಾರಿಗೆ ಸಂತೋಷ ಇಲ್ಲ, ಯಾರಿಗೆ ಸಮಾಧಾನ ಇಲ್ಲ, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ಈ ದಿನ ನೀವು ದಯವಿಟ್ಟು ದೇವರ ಸಮ್ಮುಖಕ್ಕೆ ಹೋಗಿರಿ, ದೇವರನ್ನ ಆರಾಧಿಸುವುದಕ್ಕೆ ಹೋಗ್ರಿ, ಸಭೆಗಳಿಗೆ ಹೋಗ್ರಿ, ಅಲ್ಲಿ ಕುಳಿತು ನೀವು ದೇವರಿಗೆ ಉಪಕಾರ ಸ್ತುತಿಯನ್ನ ಮಾಡ್ರಿ, ಕೀರ್ತನೆಯೊಡನೆ ಆತನನ್ನ ಕೊಂಡಾಡ್ರಿ, ಕೃತಜ್ಞತಾ ಸ್ತುತಿಯೊಂದಿಗೆ ಆತನನ್ನ ಕೊಂಡಾಡ್ರಿ, ಅಲ್ಲಿ ಪ್ರಾರ್ಥನೆ ಮಾಡ್ರಿ, ಆರಾಧನೆ ಮಾಡ್ರಿ, ವಾಕ್ಯಗಳನ್ನ ಕೇಳ್ರಿ, ಆ ವಾಕ್ಯಗಳನ್ನ ನಂಬಿರಿ. ಖಂಡಿತವಾಗಿ ಈ ದಿನ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಜೀವನಗಳನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ದೇವರಿಗೆ ಎಲ್ಲವೂ ಸಾಧ್ಯ. ಆತನ ಸನ್ನಿಧಿಯನ್ನು ಹುಡುಕುವ ವ್ಯಕ್ತಿಗಳು ಭಾಗ್ಯವಂತರು. ಹಲ್ಲೆಲೂಯಾ. ನಿಶ್ಚಯವಾಗಿ ಈ ವಾಕ್ಯದ ಪ್ರಕಾರ ಕೃತಜ್ಞತಾ ಸ್ತುತಿಯೊಡನೆ, ಕೀರ್ತನೆಗಳೊಡನೆ ಉಪಕಾರ ಸ್ಮರಿಸಿ ನೀವು ದೇವರ ಸಮ್ಮುಖಕ್ಕೆ ಹೋಗ್ತೀರಾ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ನಿಶ್ಚಯವಾಗಿ ಆ ರೀತಿಯ ಒಂದು ಮನಸ್ಥಿತಿಯೊಂದಿಗೆ ದೇವರ ಸಮ್ಮುಖಕ್ಕೆ ಹೋಗ್ರಿ. ದಯವಿಟ್ಟು ಯಾರು ಮನೆಯಲ್ಲಿ ಇರಬೇಡ್ರಿ. ನಿಮಗೆ ಎಂಥ ದುಃಖ ಇದ್ರು, ಚಿಂತೆ ಇದ್ರು, ಭಾರ ಇದ್ರು, ನೋವಿದ್ರು, ದಯವಿಟ್ಟು ಅದನ್ನು ಬದಿಗಿಟ್ಟು ಆ ಸೈತಾನನ ತಂತ್ರಗಳನ್ನು ತಿಳಿದುಕೊಂಡು ಈಗಲೇ ನೀವು ಸಿದ್ಧರಾಗಿ ದೇವರ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಳ್ಳ್ರಿ. ನಿಮ್ಮ ಭಾರವೆಲ್ಲ ಆತನ ಸಮ್ಮುಖದಲ್ಲಿ ಇಳಿಸಿರಿ. ಖಂಡಿತವಾಗಿ ಈ ಮುಂಬರುವ ದಿನಗಳಲ್ಲಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಖಂಡಿತವಾಗಿ ಆಶೀರ್ವದಿಸ್ತಾರೆ. ಕರ್ತನು ತಾನೇ ಈ ವಾಕ್ಯದ ಪ್ರಕಾರ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಜೀವನಗಳನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.